ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರಾತ್ರಿನೇ ಕಿಚನನ್ನು ಕ್ಲೀನಾಗಿ ಇಟ್ಟಿರ್ತೀನಿ. ಬೆಳಗ್ಗೆ ಮಾರ್ನಿಂಗ್ ಬಂದ ತಕ್ಷಣ ನನಗೆ ಫ್ರೆಶ್ ಲುಕ್ ಕೊಡಬೇಕು ಕಿಚನು, ಅದೇ ನನಗೆ ಇಷ್ಟ. ಇವತ್ತು ಬ್ರೇಕ್ಫಾಸ್ಟ್ಗಂತ ಪುಳಿಯೋಗರೆನ ರೆಡಿ ಮಾಡ್ತಾ ಇದ್ದೀನಿ. ಮೊದಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂಡೋದಕ್ಕೆ ಸಾಸಿವೆ, ಕಡಲೆಬೇಳೆ, ಕಡಲೆ ಬೀಜ ಮತ್ತು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಳಿ. ಅದು ಫ್ರೈ ಆದಮೇಲೆ ಗೋಲ್ಡನ್ ಕಲರ್ ಬಂದಾದಮೇಲೆ ನೀವು ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದು ಬೇಯುವಾಗ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ, ಪುಡಿ ಉಪ್ಪನ್ನು. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೀವು ಹುಣಸೆಹಣ್ಣಿನ ರಸನ ಅದಕ್ಕೆ ನೀಟಾಗಿ ಸ್ಕ್ವೀಸ್ ಮಾಡಿ ರಸನ ತೆಗೆದಿಟ್ಕೊಳ್ಳಿ. ಅದನ್ನು ಹಾಕಿ ಹುಣಸೆ ರಸ ಬೆಂದಾದಮೇಲೆ ನೀವು ಮನೇಲೇ ಹೋಮ್ ಮೇಡ್ ನಾನು ಮಾಡ್ಕೊಂಡಿರೋ ಅಂಥದ್ದನ್ನು ನಾನು ಹಾಕೋತಿದ್ದೀನಿ. ಅದ್ರ ಜೊತೆಗೆ ಟೇಸ್ಟಿಗಂತ ಒಂದು MTR ಪೌಡರನ್ನು 10 ರುಪೀಸ್ದ ಆ್ಯಡ್ ಮಾಡಿಕೊಂಡೆ. ರುಚಿಯಾದಂತಹ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು. ಹಾಗೆ ಮಕ್ಕಳಿಗೆ ಸ್ನ್ಯಾಕ್ಸನ್ನು ನಾನು ಪ್ಯಾಕ್ ಮಾಡಬೇಕಾಗುತ್ತೆ. ಇವತ್ತು ಸ್ನ್ಯಾಕ್ಸಿಗಂತ ಡ್ರ್ಯಾಗನ್ ಫ್ರೂಟ್ ಮತ್ತು ಇನ್ನು ಏನು ಹೇಳ್ತಾರೆ ಅದಕ್ಕೆ, ಮರದ ಸೇಬನ್ನು ನಾನು ಪ್ಯಾಕ್ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕ್ತೆ. ನೀವು ಮಕ್ಕಳಿಗೆ ಹಾಕಬೇಕಾದ್ರೆ ಇವಾಗ ಶೀತ ಇದೆ, ಮಳೆಗಾಲ ಇದೆ, ಆದಷ್ಟು ಫ್ರಿಜ್ಜಲ್ಲಿರುವಂತಹ ಫ್ರೂಟ್ಸನ್ನ ದಯವಿಟ್ಟು ಕೊಡಲಿಕ್ಕೆ ಹೋಗಬೇಡಿ. ಇವತ್ತು ಕಮ್ಯುನಿಟಿ ಫುಡ್ ಡೇ ಅಂತ ನನ್ನ ಮಗಳಿಗೆ ಮಾಡ್ತಾಯಿದ್ರು. ಸೊ ಯಾವುದಾದ್ರೂ ಫ್ರೂಟ್ ಕೊಟ್ಟು ಕಳಿಸಿ ಅಂತ, ಅದಕ್ಕೆ ನಾನು ಆ್ಯಪಲನ್ನು ಕೊಟ್ಟು ಕಳಿಸ್ದೆ. ಹಾಗೆ ನನ್ನ ಮಕ್ಕಳನ್ನ ಹೇಳಿಸ್ಲಿಕ್ಕಂತ ನನ್ನ ರೂಮ್ಗೆ ಹೋದೆ. ಇಬ್ಬರೂ ಸಹ ಹೇಗೆ ಬೇಕೋ ಹಾಗೆ ಮಲಗಿದ್ರು, ಮಕ್ಕಳಲ್ವಾ. ಸೊ ಒಂದು ರೌಂಡ್ ಗಡಿಯಾರದ ಮುಳ್ಳು ಥರ ತಿರುಗ್ತಾರೆ, ನಮಗೆ ಜಾಗನೇ ಬಿಡಲ್ಲ, ನನಗೂ ನನ್ನ ಹಸ್ಬೆಂಡ್ಗೂ. ಹಾಗೆ ಅವ್ರಿಗೆ ಸ್ನಾನ ಮಾಡಿಸಿ ಸ್ಕೂಲ್ ಯೂನಿಫಾರ್ಮ್ ಹಾಕಿ ರೆಡಿ ಮಾಡಿದೆ, ಕೆಳಗಡೆ ಕಳಿಸ್ದೆ ಅವ್ರ ಡ್ಯಾಡಿ ಜೊತೆ. ಅವರು ಇಬ್ಬರೂ ಸಹ ಅವ್ರ ಡ್ಯಾಡಿ ಇದ್ದರೆ ಅವರನ್ನೇ ಬಸ್ ಹತ್ತಿಸಿ ಬರ್ತಾರೆ. ಅಲ್ಲಿ ನಮ್ಮನೆ ಹತ್ರನೇ ಬಸ್ ಬರೋ ಅಂಥದ್ದು. ಅಲ್ಲಿ ಸ್ಕೂಲ್ ವ್ಯಾನ್ ಬರಲಿಕ್ಕೆ ಜಾಗ ಇರಲಿಲ್ಲ, ಇನ್ನೊಂದು ಸ್ಕೂಲ್ ವ್ಯಾನು ಒಟ್ಟಿಗೆ ಬಂದಿತ್ತು. ಹಾಗೆ ನಮ್ಮ ಮನೆಯವರು ಅದನ್ನು ಸ್ಕೂಲ್ ಬಸ್ಸನ್ನು ಈ ಕಡೆ ಕರ್ಕೊಂಬರ್ತಾಯಿದ್ರು. ಹಾಗೆ ನನಗೆ ತುಂಬ ವರ್ಷಗಳಿಂದನೂ ಸಹ ನ್ಯೂಸ್ ಪೇಪರ್ ಓದುವಂತಹ ಹವ್ಯಾಸ ಇದೆ. ಟೈಮ್ ಸಿಕ್ಕಾಗ ಹೋಗ್ತೀನಿ ಮತ್ತು ಅದರಲ್ಲಿರುವಂತಹ ಪದಬಂಧವನ್ನು ಬರಿತೀನಿ. ಫ್ರಿಜ್ಜಿಗೆ ನಾನು ಕರ್ರಿ ಲೀಫ್ ಮತ್ತು ಹಸಿರು ಮೆಣಸಿನ್ಕಾಯಿ, ಹಸಿ ಶುಂಠಿ, ಏನೇ ವೆಜಿಟೇಬಲ್ಸ್ ತಂದ್ರೂ ಸಹ ನಾನು ಈ ಥರ ಒಂದು ಪ್ಲಾಸ್ಟಿಕ್ ಕಂಟೈನರಿಗೆ ಅದನ್ನು ಹಾಕಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಹೀಗೆ ಇಡೋದ್ರಿಂದ ಅದರಲ್ಲಿ ಏನಾದರೂ ವೆಟ್ ಅಂಶ ಇದ್ದರೆ, ನೀರಿನ ಅಂಶ ಇದ್ದರೆ ಆ ಟಿಶ್ಯೂ ಪೇಪರ್ ಅದನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ, ಬೇಗ ಕೊಳೆಯಲ್ಲ. ಒಂದು 15 ಡೇಸ್ ಆದ್ರೂ ಸಹ ಇದ್ದೇ ಇರುತ್ತೆ. ಈ ಸಲ ನೀಟಾಗಿ ಪ್ಯಾಕ್ ಮಾಡಿ ಅದನ್ನು ಇಟ್ಕೊಳ್ಳಿ ಫ್ರಿಜ್ಜಲ್ಲಿ. ಹಸಿರು ಮೆಣಸಿನ್ಕಾಯಿನ ಫಸ್ಟು ವಾಶ್ ಮಾಡಿ ಅದನ್ನು ತೊಟ್ಟನ್ನ ತೆಗೆದು ಇಟ್ಕೊಳ್ಳಿ ನೀಟಾಗಿ. ಹಾಗೆ ಒಂದು ಟಿಪ್ ಹೇಳಬೇಕು ನಿಮಗೆ, ಫ್ರಿಜ್ಜಲ್ಲಿ ನೀವು ಸ್ಟೀಲ್ ಪಾತ್ರೆಯನ್ನು ಇಡೋದ್ರಿಂದ ಆ ಸ್ಟೀಲ್ ಪಾತ್ರೆಯನ್ನು ಕೂಲಿಂಗ್ ಮಾಡೋದಕ್ಕೆ ಫ್ರಿಜ್ ಏನು ಮಾಡುತ್ತೆ, ತುಂಬ ಕರೆಂಟನ್ನು ಹೇಳ್ಕೊಳ್ಳುತ್ತೆ. ನಿಮಗೆ ಬಿಡಿ ಇವಾಗ ಕರೆಂಟ್ ಫ್ರೀ ಅಲ್ವಾ ಅಂತ ಹೇಳ್ಬೋದು, ಬಟ್ ಇದು ಯಾವಾಗಲೂ ಶಾಶ್ವತವಾಗಿರೋದಿಲ್ಲ, ಕರೆಂಟ್ ಫ್ರೀಯಾಗಿ ಕೊಡೋದಿಲ್ಲ ನಿಮಗೆ. ಸೊ ಅದೊಂದು ಟಿಪ್ಪು. ಹಾಗೆ ವಾಷಿಂಗ್ ಮಷೀನನ್ನು ಆನ್ ಮಾಡಿದಾಗ ಅಥವಾ ಗೀಝರನ್ನು ಆನ್ ಮಾಡಿದಾಗ ಫ್ರಿಜ್ಜನ್ನು ಆಫ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲಾಂದರೆ ನಿಮಗೆ ಡಬಲ್ ಮೀಟರ್ ಅಷ್ಟು ಕರೆಂಟ್ ಚಾರ್ಜ್ ಬರುವಂತಹ ಚಾನ್ಸಸ್ ಇರುತ್ತೆ. ಹಾಗೆ ನನ್ನ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಅವರಿಗೆ ಬೂಸ್ಟ್ ಮಾಡಿ ಕೊಡ್ತೀನಿ. ಇಬ್ರಿಗೂ ಸಹ ಬೂಸ್ಟ್ ಅಂದರೆ ತುಂಬಾ ಇಷ್ಟ. ಈ ಚಳಿಗೋದ್ಗೂ ಸಹ ಬೂಸ್ಟು ಮಕ್ಕಳನ್ನ ಬೆಚ್ಚಗಿಡುತ್ತೆ. ಸೊ ಹಾಗಾಗಿ ನಾನು ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಮಕ್ಕಳಿಗೆ ಬೂಸ್ಟನ್ನು ಕೊಡ್ತೀನಿ. ಇಬ್ರಿಗೂ ಬಿಸ್ಕೆಟ್ಸ್ ಜೊತೆಗೆ ಸ್ನ್ಯಾಕ್ಸ್ ಥರ ಬಿಸ್ಕೆಟ್ಸ್ನ ಕೊಡ್ತೀವಿ. ನಾವು ಮಕ್ಕಳಿಗೆ ಲಂಚ್ ಪ್ಯಾಕ್ ಮಾಡಿರೋ ಅಂಥದ್ದು ಅಲ್ಲಿ ಆರೋಗಿರುತ್ತೆ, ಸರಿಯಾಗಿ ಹೊಟ್ಟೆ ತುಂಬಿರಲ್ಲ. ಸೊ ಹಾಗಾಗಿ ಬಂದ ತಕ್ಷಣ ಮಮ್ಮಿ ಹೊಟ್ಟೆ ಹಶು ಅಂತ ಹೇಳ್ತಾರೆ. ಹಾಗಾಗಿ ಅವ್ರ ಜೊತೆಗೆ ಹಾಲನ್ನು ಮತ್ತು ಬಿಸ್ಕೆಟನ್ನು ಕೊಡ್ತೀನಿ. ಹಾಗೆ ಇನ್ನೊಂದು ಟಿಪ್ ಹೇಳಬೇಕು ನಿಮಗೆ, ನಿಮ್ಗೆ ಯಾರಿಗಾದ್ರೂ ಸ್ಕಿನ್ ಅಥವಾ ವಿಡಿಯೋ ಶೂಟ್ ಮಾಡ್ಕೊಳ್ಬೇಕಾದ್ರೆ ಫೋನ್ ದೂರ ಇಟ್ಟಿರ್ತೀನಿ ನೋಡಿ. ಸೊ ಪಾಪುಚ್ಚಿ ಥರ ಕಾಣಿಸ್ತಾ ಇರ್ತೀನಿ ನೋಡೋದಕ್ಕೆ, ಪಾಪ ಹುಡುಗಿಗೇನು ಗೊತ್ತಿಲ್ವಲ್ಲ ಅಂತ. ದಯವಿಟ್ಟು ಹಾಗಂತೂ ಅನ್ಕೋಬೇಡಿ. ನಾವು ಫುಲ್ ಬೋಲ್ಡಾಗಿ ಮಾತಾಡ್ತೀವಿ ಆ್ಯಂಡ್ ಬಾಯಿಗೂ ಮನಸ್ಸಿಗೂ ನೋ ಫಿಲ್ಟರ್. ಮನಸ್ಸಲ್ಲಿ ಏನು ಬರುತ್ತೋ ಬಾಯಲ್ಲಿ ಅದನ್ನೇ ಆಡ್ತಾ ಇರ್ತೀನಿ. ಸೊ ನಂತರ ಯಾರೆಲ್ಲ ಪಟ ಚಟ ಚಟ ಅಂತ ಮಾತಾಡ್ತೀರಾ, ಪಟಾಕಿಗಳಿದ್ದೀರಾ, ಅವರೆಲ್ಲ ನನಗೆ ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟು ಸಹ ಸಿಗ್ತಾ ಇರುತ್ತೆ. ಸೊ ಹಾಗೆ ನನ್ನ ಮಕ್ಕಳಿಗೆ ರೀಲ್ಸ್ ಮಾಡ್ತಾ ಇರ್ತೀನಿ, ಅದನ್ನು ಸಹ ನಿಮಗೆ ಚಾನಲಲ್ಲಿ ಒಂದು ಚಿಕ್ಕ ಕ್ಲಿಪ್ಪನ್ನು ಹಾಕ್ತೀನಿ. ನಾನು ಸ್ವಲ್ಪ ರೀಲ್ಸ್ ಮಾಡಿದ್ದೀನಿ, ಆದರೆ ಕಣ್ಣನ್ನು ಬಿಟ್ಕೊಂಡೇ ನೋಡಿ, ಮುಚ್ಕೊಂಡು ನೋಡಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಹಾಗೆ ನಾನು ಫಿಶ್ಶಿಗೆ ಫುಡ್ ಹಾಕಬೇಕಾಗಿತ್ತು. ಒಂದು ಚಿಕ್ಕ ಅಕ್ವೇರಿಯಮ್ನ ನಾವು ಇಟ್ಕೊಂಡಿದ್ದೀವಿ, ಹಾಗಾಗಿ ಹೋಗಿ ಫಿಶ್ಶಿಗೆ ಫುಡ್ಡನ್ನು ಹಾಕಿದೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನೀವು ಆಲ್ ಅಂತ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ಸಹ ನಿಮಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಪ್ರೀತಿ ಮತ್ತು ವಿಶ್ವಾಸ ನನಗೆ ಯಾವಾಗಲೂ ಸದಾ ಇರಬೇಕು.
ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವ್ಲಾಗನ್ನು ನೋಡ್ತಾ ಇದ್ದೀರಾ ಎಲ್ರಿಗೂ ಸಹ ನಾನು ಥ್ಯಾಂಕ್ಸನ್ನು ಹೇಳ್ತಾ ಇರ್ತೀನಿ. ಹಾಗೆ ನಿಮ್ಮನ್ನ ಮಧ್ಯ ಮಧ್ಯ ರೀಲ್ಸ್ ಹಾಕೋದ್ರ ಮೂಲಕ ಎಂಟರ್ಟೈನ್ಮೆಂಟನ್ನು ಸಹ ನಾನು ಮಾಡ್ತಾ ಇರ್ತೀನಿ. ಮುಂದಿನ ವ್ಲಾಗಾಗಿ ನನ್ನನ್ನು ವೇಟ್ ಮಾಡ್ತಾ ಇರಿ ನನ್ನ ವ್ಲಾಗಿಗೋಸ್ಕರ. ಥ್ಯಾಂಕ್ ಯು ಆಲ್.